ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ಲೋಕಸಭಾದ ಇಲೆಕ್ಷನ್ ರಿಸಲ್ಟ್ ಇತ್ತ ನೋಡ್ಬೋದು ನೀವು. ಎನ್ ಡಿ ಎಗೆ 290 ಸೀಟ್ ಸಿಕ್ಕ್ಯಾವ ಮತ್ತು ಇಂಡಿಯಾ ಅಲಯನ್ಸ್ಗೆ 235 ಸೀಟ್ಗಳ ಸಿಕ್ಕ್ಯಾವ. ಬಿಜೆಪಿಗೆ 238 ಸೀಟ್ ಅಷ್ಟ ಬಂದಾವ್ರಿ ಮತ್ತು ಕಾಂಗ್ರೆಸ್ಗೆ 100 ಸೀಟ್ ಬಂದಾವ. ಇದರಿಂದ ಏನಾಗ್ತೈತೆ ಅಂತಂದ್ರೆ ಈಗ ಸ್ಟೇಬಲ್ ಗೌರ್ಮೆಂಟ್ ಇರಂಗಿಲ್ರಿ. ಯಾಕಂತಂದ್ರೆ ಎನ್ ಡಿ ಎ ಕೂಡಿ ಮಾಡ್ಬೇಕಾಗ್ತೈತ್ರಿ ಗೌರ್ಮೆಂಟ್. ಈಗ ಎನ್ ಡಿ ಎನಾಗಿನವ್ರು ಸ್ವಲ್ಪ ಮಂದಿ ಬಿಟ್ಟು ಮತ್ತು ಇಂಡಿಯಾ ಅಲಯನ್ಸ್ಗೆ ಹೋದ್ರೆ ಅವರು ಗೌರ್ಮೆಂಟ್ ಮಾಡೋ ಚಾನ್ಸಸ್ ಇರ್ತೈತಿ. ಅನಾನ ವೀಕ್ಷಕರೇ ನೋಡ್ಬೋದು, ಇವತ್ತು ಮಾರ್ಕೆಟ ಭಾಳ ಬಿದ್ದೈತಿ. ಮತ್ತು ವೀಕ್ಷಕರೇ, ಇವತ್ತು ಕರ್ನಾಟಕನಾಗ ನೋಡ್ರಿ 17 ಸೀಟ ಬಿಜೆಪಿದು ಬಂದು ಮತ್ತು 9 ಸೀಟ ಕಾಂಗ್ರೆಸ್ದು ಬಂದು, 2 ಸೀಟ JDS ಬಂದು ಮತ್ತು ಅದರ್ಸ್ದ 0 ಸೀಟ್ ಇದಾವ. ಅನಾನ ವೀಕ್ಷಕರೇ, ಮಾರ್ಕೆಟಿಗೆ ಏನು ಅನುಮಾನ ಇತ್ತು ಅಂದ್ರೆ ಎಕ್ಸಿಟ್ ಪೋಲ್ ಪ್ರಕಾರದ್ದು ನಾವು ನೋಡಿದ್ದು 350ದಿಂದ 400 ಸೀಟ ಬಿಜೆಪಿಗೆ ಬರ್ಬೇಕಾಗಿತ್ತ. ಬಟ್ ಅಷ್ಟು ಬರ್ಲಿಲ್ರಿ. ಅನಾನ ಇವತ್ತ ಮಾರ್ಕೆಟ ಭಾಳ ಬಿತ್ತ. ನೋಡ್ಬೋದು, ಇವತ್ತ ಸೆನ್ಸೆಕ್ಸ್ 5.74% ಬಿದ್ದೈತಿ ಮತ್ತು ನಿಫ್ಟಿ ನೋಡ್ರಿ 5.93% ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ 7.95% ಬಿದ್ದೈತಿ. ವೀಕ್ಷಕರೇ, ಅನುಮಾನ ಬ್ಯಾರೇನೆ ಇತ್ತ, ಆಗಿದ್ದನ ಬ್ಯಾರೆ. ಅನಾನ ಇವತ್ತು ಮಾರ್ಕೆಟ್ ಭಾಳ ಬಿತ್ತ. ಇದು 2019 ಕೋವಿಡ್ ಟೈಮ್ನಾಗ ಏನು ಬಿದ್ದಿತ್ಲ ರೀ, ಈಗೂನು ಅಷ್ಟ ಬಿದ್ದೈತಿ ನೋಡ್ರಿ. ಒಮ್ಮೆ 5 ವರ್ಷಲೆ ಹಿಂಗೆ ಬಿತ್ತು ನೋಡ್ರಿ ಮಾರ್ಕೆಟ್. ಇಲ್ಲಿಕ್ರೆ ಇಷ್ಟು ವರ್ಷ ಬಿದ್ದಿರ್ಕಿಲ್ಲ ಇತ್ತ. ಇದು ದೊಡ್ಡ ಫಾಲ್ ಐತ್ರಿ ವೀಕ್ಷಕರೇ. ಇದ್ರಲ್ಲೇ ಡೈರೆಕ್ಟ್ ಇನ್ವೆಸ್ಟರ್ಸ್ಗೆ 3 ಲಕ್ಷ ಕೋಟಿಗಿಂತ ಹೆಚ್ಚು ಲಾಸ್ ಆಗೈತ್ರಿ ಇವತ್ತು ಸ್ಟಾಕ್ ಮಾರ್ಕೆಟ್ನಾಗ. ಮತ್ತು ಇವತ್ತು ಬಿಜೆಪಿ ಗೌರ್ಮೆಂಟ್ ಸ್ಟೇಬಲ್ ಇಲ್ಲ. ನಾನು ಗೌರ್ಮೆಂಟ್ ಸ್ಟಾಕ್ಗಳ್ರೆ ಬಿದ್ದು ಅದ್ರ ಕೂಡ ಅಡಾನಿ ಸ್ಟಾಕ್ಗಳನ್ನು ಭಾಳ ಬಿದ್ದು ನೋಡ್ರಿ ವೀಕ್ಷಕರೇ. ಇವತ್ತು ಟಾಪ್ ನಿಫ್ಟಿ ಟಾಪ್ ಗೆನರನ್ನ ನೋಡೋಣ. HUL ನೋಡ್ರಿ 5.78% ಇರುತ್ತೆ. ಬ್ರಿಟಾನಿಯಾ 3.33% ಇರುತ್ತೆ. ನೆಸ್ಲೆ ಇಂಡಿಯಾ 3.27% ಇರುತ್ತೆ. ಹೀರೋ ಮೋಟರ್ಕೋರ್ 3.16% ಇರುತ್ತೆ. ಟಾಟಾ ಕನ್ಸ್ಯೂಮರ್ 1.68% ಇರುತ್ತೆ. ನೋಡ್ಬೋದು ವೀಕ್ಷಕರೇ, ಚಲೋ ಕಂಪ್ನಿಗಳ ಹಿಂದೂಸ್ತಾನ್ ಯುನಿಲಿವರ್, ಬ್ರಿಟಾನಿಯಾ, ನೆಸ್ಲೆ ನೋಡ್ರಿ ಇವ ಚಲೋ ಕಂಪ್ನಿಗಳ ಇಂಥ ಕೆಟ್ಟ ಸಮಯನಾಗನು ಇರ್ಯಾವ. ಅನಾನ ಚಲೋ ಕಂಪ್ನಿಗಳು ಯಾವಾಗೂ ಚಲೋನೇ ಇರ್ತಾವ. ಮತ್ತು ವೀಕ್ಷಕರೇ ನೋಡ್ರಿ, ಟಾಪ್ ಲೂಸರ್ ನೋಡ್ರಿ ಅಡಾನಿ ಪೋರ್ಟ್ಸ್ -21.40% ಬಿದ್ದೈತಿ. ನೋಡ್ಬೋದು ನೀವು, ಡೈರೆಕ್ಟ್ ಇಲೆಕ್ಷನ್ ರಿಸಲ್ಟ್ ಇಂಪ್ಯಾಕ್ಟ್ ಅಡಾನಿ ಸ್ಟಾಕ್ಗೆ ಡೈರೆಕ್ಟ್ ಪೆಟ್ಟು ಬಿದ್ದೈತಿ. ಇದ್ರಲ್ಲೇ ನೋಡ್ಬೋದು. ಅಡಾನಿ ಎಂಟರ್ಪ್ರೈಸಸ್ ನೋಡ್ರಿ -19.7% ಬಿದ್ದೈತಿ. ONGC ನೋಡ್ರಿ ಗೌರ್ಮೆಂಟ್ ಸ್ಟಾಕ್ 16.23% ಬಿದ್ದೈತಿ. NTPC ನೋಡ್ರಿ 14.52% ಬಿದ್ದೈತಿ. ಕೋಲ್ ಇಂಡಿಯಾ 13.54% ಬಿದ್ದೈತಿ. ಮತ್ತು ನೋಡ್ಬೋದು ವೀಕ್ಷಕರೇ, ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡ್ರಿ ಇವತ್ತು ಬರೀ 243 ಸ್ಟಾಕ್ಗಳು ಇರಾತಿದ್ದು ಮತ್ತು 2442 ಸ್ಟಾಕ್ಗಳ ಬೀಳಾತಿದ್ದು. ಅಂತಂದ್ರೆ ನೋಡ್ಬೋದು ಇವತ್ತು ಎಷ್ಟು ಮಾರ್ಕೆಟ್ನಾಗ ಬೇರಿಶ್ನೆಸ್ ಇತ್ತಂತ. ನೋಡ್ರಿ ವೀಕ್ಷಕರೇ, ಮೇನ್ ನಮ್ಮ ಮಾರ್ಕೆಟಿಗೆ ಏನು ಬೇಕಾಗಿತ್ತು ಅಂದ್ರೆ ಸ್ಟೇಬಲ್ ಗೌರ್ಮೆಂಟ್ ಬೇಕಾಗಿತ್ತು. ಈ ಸ್ಟೇಬಲ್ ಗೌರ್ಮೆಂಟ್ ಬರಂಗಿಲ್ಲ. ಯಾಕಂತಂದ್ರೆ ಬಿಜೆಪಿದು ಬರೀ 238 ಸೀಟ್ಗಳು ಇದಾವೆ. ಇನ್ನು ನಡೆದೈತಿ ಕೌಂಟಿಂಗ್. ಈಗ ಟೈಮ್ ಎಷ್ಟಾಗೈತೆ ಅಂತಂದ್ರೆ 7:12 ಟೈಮ್ ಆಗೈತಿ. ಇನ್ನು ಮುಂದೆ ಎಷ್ಟು ಸೀಟ್ ಬರ್ತಾವ ನನಗೆ ಗೊತ್ತಿಲ್ಲ. ಬಂದ್ರೆ ಒಂದೆರಡು ಹೆಚ್ಚು ಕಮ್ಮಿ ಬರ್ಬೋದು. ನೋಡ್ರಿ, ಬಿಜೆಪಿಗೆ ಫುಲ್ ಬಹುಮತ ಇಲ್ದಿ ಕಾರಣ ಈಗ NDA ಅಲಯನ್ಸ್ ಎಲ್ಲ ಕೂಡಿ ಗೌರ್ಮೆಂಟನ್ನು ರಚನೆ ಮಾಡಬೇಕಾಗ್ತೈತಿ. ಅನಾನ ಅದು ಹೇಳಕ್ಕೆ ಬರಂಗಿಲ್ಲ ರೀ, ಸ್ಟೇಬಲ್ ಇರ್ತೈತೇನಿಲ್ಲ. ಅನಾನ ಇದು ಮಾರ್ಕೆಟ್ ಭಾಳ ನೆಗೆಟಿವ್ ತೊಗೊಂತ್ರಿ. ಮತ್ತು ಮಾರ್ಕೆಟ್ ಯಾವಾಗೂ ಎಕ್ಸ್ಪೆಕ್ಟೇಷನ್ ಮ್ಯಾಗ ಮೂವ್ ಆಗ್ತಿರ್ತೈತಿ. ಮಾರ್ಕೆಟದ ಏನು ಆಸೆ ಇತ್ತು ಅಂತಂದ್ರೆ BJP 350ದಿಂದ 400 ಸೀಟನ್ನು ತೊಗೋಬೇಕಂತ ಆಸೆ ಇತ್ತು. ಇಲ್ಲಿ 350ದಿಂದ 400 ಸೀಟ್ ಬಿಡ್ರಿ, BJP ಮೆಜಾರಿಟಿಲಿ ಏನಾನ ಬರೋಕ ಆಗಲಿಲ್ಲ. ಅನಾನ ಇದು ಮಾರ್ಕೆಟ್ ಭಾಳ ನೆಗೆಟಿವ್ನೆಸ್ ತೊಗೊಂತ. ವೀಕ್ಷಕರೇ, ಹಿಂಗೆ 1-2-3 ವಾರ ಹಿಂಗೆ ಬೀಳ್ತಿರ್ಬೋದ ಮಾರ್ಕೆಟ್. ಯಾಕಂತಂದ್ರೆ ಏನು ಇನ್ನು ಕ್ಲಿಯರ್ ವ್ಯೂ ಇಲ್ಲ ಇನ್ನತಕ. ಯಾಕಂದ್ರೆ ಮಾರ್ಕೆಟ್ ಏರ್ಬೇಕಂದ್ರೆ ಒಂದು ಪಾಸಿಟಿವ್ ನ್ಯೂಸ್ ಬೇಕಾಗ್ತೈತಿ. ಮಾರ್ಕೆಟ್ ಯಾವಾಗೂ ನ್ಯೂಸ್ ಮ್ಯಾಗ ಮೂವ್ಮೆಂಟ್ ಕೊಡ್ತಿರ್ತೈತಿ. ಈಗ ಸದ್ಯನಾಗ ಯಾವ ಪಾಸಿಟಿವ್ ಮೂವ್ ಇಲ್ಲ. ಈಗ ನೋಡ್ಬೇಕ್ರಿ ಯಾರು ಆಗ್ತಾರ ಪ್ರಧಾನಮಂತ್ರಿ. ನರೇಂದ್ರ ಮೋದಿ ಅವರಾಗಿ ಈಗ ಅವ್ರು ಬಜೆಟನ್ನು ಅನೌನ್ಸ್ ಮಾಡ್ತಾರೆ. ಬಜೆಟ್ ಏನಾರ ಚಲೋ ಅನೌನ್ಸ್ ಮಾಡ್ರೆ ಆ ದಿನ ಮಾರ್ಕೆಟ್ ಇರೋ ಚಾನ್ಸಸ್ ಇರ್ತೈತಿ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಂಜೋದು ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಮ್ಮ ದೇಶ ಗ್ರೋ ಹಾಕೊಂತಾನೆ ಇರ್ತೈತಿ. ಯಾಕಂದ್ರೆ ಈ ದೇಶನ ಬೆಳೆಯೋದು ಭಾಳ ಐತಿ. ಯಾವುದೂ ಬರಲಿ ರೀ, ಇಂಡಿಯಾ ಅಲಯನ್ಸ್ ಬರಲಿ, NDA ಬರಲಿ, ಇಬ್ಬರು ಚಲೋನ ಮಾಡ್ತಾರೆ ದೇಶ ಸಂಬಂಧ. ನಾನು ಲಾಂಗ್ ಟರ್ಮ್ನಾಗ ನೀವು ಚಲೋ ಫಂಡಮೆಂಟಲ್, ಚಲೋ ಬಿಸ್ನೆಸ್ ಇದ್ದಿದ್ದು ಕಂಪ್ನಿ ಮತ್ತು ಚಲೋ ಪ್ರಮೋಟರ್ಸ್ ಇದ್ದಿದ್ದು ಕಂಪ್ನಿಗಳನ್ನು ತೊಗೊಂಡ್ರೆ ನೀವು ಆ ಕಂಪ್ನಿಗಳು ಖಂಡಿತವಾಗಿ ಮ್ಯಾಗ ಹೋಗೇ ಹೋಗ್ತಾವೆ. ಅಂಜೋದು ಬರೋತಿಲ್ಲ. ಮತ್ತು ಇದು ಚಲೋ ಕಂಪ್ನಿಗಳನ್ನು ಇಂಥ ಫಾಲ್ನಾಗ ಬಾಯಿಂಗ್ ಮಾಡೋಕ್ಕೂ ಚಲೋ ನಿಮ್ಗೆ ಅವಕಾಶ ಸಿಗ್ತೈತಿ. ಇಂಥ ಅವಕಾಶ ಸಿಗ್ತೈತ್ರಿ ಮಾರ್ಕೆಟ್ನ 5 ವರ್ಷಕ್ಕೆ 10 ವರ್ಷಕ್ಕೆ ಒಮ್ಮೆ. ನಾನು ಇಂಥ ಅವಕಾಶಗಳನ್ನು ಯೂಸ್ ಮಾಡ್ಕೋಬೇಕ್ರಿ. ಚಲೋ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡಿ ಇಂಥ ಅವಕಾಶವನ್ನು ನೀವು ಉಪಯೋಗ ಪಡಿಸ್ಕೋಬೇಕು. ವೀಕ್ಷಕರೇ, ಟ್ರೇಡಿಂಗ್ ಬಗ್ಗೆ ಹೇಳಿನಿ ಅಂತಂದ್ರೆ ಈಗ ಈ ವಾರ ಏನು ಹೇಳಕ್ಕೆ ಬರಂಗಿಲ್ಲ ರೀ, ಮಾರ್ಕೆಟ್ ಏರ್ತೈತೆ ಏನು ಬೀಳ್ತೈತೆ ಅಂತ. ಟ್ರೇಡಿಂಗ್ನಾಗ ಅನ್ಸರ್ಟಿನಿಟಿ ಇರ್ತೈತಿ. ನೀವು ನಿಮ್ದು ರಿಸ್ಕನ್ನು ಮ್ಯಾನೇಜ್ ಮಾಡಿ ಟ್ರೇಡಿಂಗ್ ಮಾಡಿರಿ. ಮತ್ತು ನೀವು ನಾರ್ಮಲ್ ಡೇಸ್ನಾಗ ಎಷ್ಟು ಕ್ವಾಂಟಿಟಿ ತೊಗೊಂಡು ಟ್ರೇಡಿಂಗ್ ಮಾಡ್ತೀರಿ ಅಷ್ಟಕ್ಕಿಂತ ಸ್ವಲ್ಪ ಕಮ್ಮಿ ಕ್ವಾಂಟಿಟಿನಾಗ ಟ್ರೇಡಿಂಗ್ ಮಾಡಿರಿ. ಯಾಕಂತಂದ್ರೆ ಈಗ ಪ್ರಧಾನಮಂತ್ರಿ ಯಾರು ಆಗ್ತಾರ ಮತ್ತು ಯಾವ್ಯಾವ ಸೀಟ್ ಯಾರು ಕೊಡ್ತಾರ ಏನು ಗೊತ್ತಿಲ್ಲ. ಯಾಕಂತಂದ್ರೆ ಕ್ಲಿಯರ್ ವ್ಯೂ ಇಲ್ರಿ. ಈಗ ಮಾರ್ಕೆಟಿಗೆ ಬಹುಮತ ಬಂದಿಲ್ಲ ರೀ BJPಗೆ. ನೀವು ಟ್ರೇಡಿಂಗ್ ಮಾಡೋರಿದ್ರೂ ಸ್ವಲ್ಪ ಕ್ವಾಂಟಿಟಿನಾಗ ಮಾಡಿರಿ.
ತಿಳಿತ್ರಿ ವೀಕ್ಷಕರೇ ಅಷ್ಟೇ ಇತ್ತ. ಮೇನ್ ನ್ಯೂಸ್ ಏನಂತಂದ್ರೆ BJPಗೆ ಬಹುಮತ ಬರ್ತೈತೆ ಅನ್ಸಿತ್ತು ನಮಗೆ ಎಕ್ಸಿಟ್ ಪೋಲ್ ಪ್ರಕಾರ, ಬಟ್ ಬರಲಿಲ್ಲ. ಅನಾನ ಮಾರ್ಕೆಟ್ ಇವತ್ತು ಭಾಳ ಬಿದ್ದೈತಿ. ಭಾಳ ಬಿದ್ದಿದ್ದ ಕಾರಣ ಲಾಸ್ ಎಷ್ಟಾಗೈತೆ ಅಂತ ನಿಮಗೆ ಗುರ್ತೈತಿ. ಎಲ್ಲ ಇನ್ವೆಸ್ಟರ್ಸ್ಗೆ ಭಾಳ ಲಾಸ್ ಆಗೈತಿ. 30 ಲಕ್ಷ ಕೋಟಿದ ಸಮೀಪ ಇಲ್ಲಿಕ ಹತ್ರ ಹೆಚ್ಚು ಲಾಸ್ ಆಗೈತೆ ರೀ ಎಲ್ಲ ಇನ್ವೆಸ್ಟರ್ಗೆ. ತಿಳಿತ್ರಿ ವೀಕ್ಷಕರೇ ನಾ ಈ ಚಾನಲ್ ಮ್ಯಾಗ ನಾಳಿಂದ ಶೇರ್ ಮಾರ್ಕೆಟದ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ಅಂತ ಮತ್ತು ವಿಡಿಯೋಗಳು ಬಿಡಾವಿದ್ದೀನಿ. ಆ ವಿಡಿಯೋಗಳು ಸಂಪೂರ್ಣ ಫ್ರೀ ಇರ್ತೈತಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂತಂದ್ರೆ ಆ ಸೀರೀಸ್ ನೋಡೋದ್ರಿಂದ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿತೈತಿ. ಬರೀ ಏನು ಮಾಡ್ಬೇಕಂದ್ರೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಅಷ್ಟೇ ಸಾಕು. ಮತ್ತು ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಇಂಥವು ನ್ಯೂಸ್ಗಳನ್ನು ಹಾಕ್ತೇನೆ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಕ್ಸೈಟಿಂಗ್ ಕಲಿಸುತ್ತಿರ್ತೇನೆ ನಿಮಗೆ. ಮತ್ತು ಹಿಂಗೆ ಎದಕ್ಕೆ ಮಾರ್ಕೆಟ್ ಎದಕ್ಕೆ ಬಿತ್ತ ಎದಕ್ಕೆ ಏರಿತ ಅಂತ ವಿಡಿಯೋಗಳನ್ನು ಮಾಡ್ತೀನಿ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.